ಮತ್ತೆ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಏನು ಮಹತ್ವದ ಸುಳಿವು ಸಿಗಬಹುದು ಅನ್ನುವಂಥದ್ದು. ನಮ್ಮ ಪ್ರತಿನಿಧಿಗಳು ಈಗ ಮಸ್ಕ್ ಮ್ಯಾನ್ ಫಾಲೋ ಮಾಡ್ತಾ ಇದ್ದಾರೆ. ಧ್ರುವರಾಜ್ ಅಲ್ಲೇ ಇದ್ದಾರೆ, ಮುತ್ತಪ್ಪ ಕೂಡ ಅಲ್ಲೇ ಇದ್ದಾರೆ. ಎಸ್, ಈಗ ಮುತ್ತಪ್ಪ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುತ್ತಪ್ಪ, ಏನನ್ಸುತ್ತೆ ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇರೋಂತ ಮೂವ್ಮೆಂಟ್ ಅನ್ನ ನೋಡಿದ್ರೆ ಗಿರೀಶ್ ಮಠಣ್ಣ ಅವ್ರ ಮನೆಗೆ ಹೋಗ್ತಿದಾರೋ ಅಥವಾ ಬೇರೆ ಕಡೆ ಹೋಗ್ತಿದಾರೋ? ಶ್ರೀಪಾದ್, ಈಗ ನೇರವಾಗಿ ಅಧಿಕಾರಿಗಳು ಬೆಳ್ತಂಗಡಿಗೆ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಎಲ್ಲೆಲ್ಲಿ ಮಹಜರು ಮಾಡಬೇಕಿತ್ತು ಆ ಮಹಜರು ಪ್ರಕ್ರಿಯೆನ ಈಗಾಗಲೇ ಮುಕ್ತಾಯಗೊಳಿಸಿರುವಂತದ್ದು. ನೇರವಾಗಿ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಇವರು ಬೆಳ್ತಂಗಡಿಗೆ ಸೇರ್ಬೇಕಾಗತ್ತೆ. ನಂತರ ನಾಳೆ ಬೆಳಗಿನ ಜಾವ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕಾರಣಕ್ಕಾಗಿ ಎಷ್ಟು ಬೇಗನೂ ಅಷ್ಟು ಬೇಗ ಬೆಂಗಳೂರಿನಿಂದ ಹೊರಟು ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಹೋಗೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ನೇರವಾಗಿ ವಿದ್ಯಾರಣ್ಯಪುರ ಮಾರ್ಗವಾಗಿ ಅಧಿಕಾರಿಗಳು ನೆಲಮಂಗಲಿಂದ ಬೆಳ್ತಂಗಡಿ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಈ ಒಂದು ಮಹಜರು ಪ್ರಕ್ರಿಯೆ ಏನಿದೆ, ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರ ಹೆಸರಲ್ಲಿ ನೋಂದಣಿ ಮಾಡಲಾಗಿತ್ತು, ಜೊತೆಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ರಿಜಿಸ್ಟರ್ ಬುಕ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆತ ಯಾವ ರೂಮ್ ಅಲ್ಲಿ ವಾಸವಾಗಿದ್ನೋ ಆ ರೂಮ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು CC ಕ್ಯಾಮೆರಾಗಳಾಗಿರ್ಬೋದು, ಅಂದ್ರೆ ಆ ಕಾರಿಡಾರ್ ಆಗಿರ್ಬೋದು, ಜೊತೆಗೆ ಆ ಹೋಟ್ನ ಎಂಟ್ರಿ ಮತ್ತೆ ಎಕ್ಸಿಟ್ ಅಲ್ಲಿ ಹೋಗುವಂತಹ ಗಾಡಿಗಳ ಮಾಹಿತಿ, ಸಂಪೂರ್ಣವಾದಂತಹ CC ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ನಡೆಸುವ ಮೂಲಕ ಈ ಚಿನ್ನಯ್ಯ ಉಳಿದುಕೊಂಡಂತಹ ಒಂದು ದಿನಾಂಕದಿಂದ ಆತ ಎಕ್ಸಿಟ್ ಆಗಿರುವಂತಹ ದಿನಾಂಕವರೆಗೂ ಕೂಡ ಯಾರೆಲ್ಲ ಭೇಟಿ ಕೊಟ್ಟಿರೋದ್ರ ಬಗ್ಗೆ ರಿಜಿಸ್ಟರ್ ಬುಕ್ ಅನ್ನ ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಧಿಕಾರಿಗಳು ಚಿನ್ನಯ್ಯನ ಹೆಸರಲ್ಲಿ ಈ ಒಂದು ಫ್ಲಾಟ್ ಅನ್ನ ಬುಕ್ ಮಾಡಿರ್ಲಿಲ್ಲ, ಬೇರೆ ಹೆಸರಲ್ಲಿ ಬುಕ್ ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂತದ್ದು. SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಏನೆಲ್ಲ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲವನ್ನು ಕೂಡ ಈಗ ಪಡೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಅಂತಂದ್ರೆ, ಈಗ ನೇರವಾಗಿ SIT ಅಧಿಕಾರಿಗಳು ಬೆಳ್ತಂಗಡಿ ಹೋಗ್ತಾರೆ. ಬೆಳ್ತಂಗಡಿ ಹೋದ ನಂತರದಲ್ಲಿ ಒಂದೇ ನಿಮಿಷ, ಮತ್ತೆ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಏನು ಮಹತ್ವದ ಸುಳಿವು ಸಿಗಬಹುದು ಅನ್ನುವಂಥದ್ದು. ನಮ್ಮ ಪ್ರತಿನಿಧಿಗಳು ಈಗ ಮಸ್ಕ್ ಮ್ಯಾನ್ ಫಾಲೋ ಮಾಡ್ತಾ ಇದ್ದಾರೆ. ಧ್ರುವರಾಜ್ ಅಲ್ಲೇ ಇದ್ದಾರೆ, ಮುತ್ತಪ್ಪ ಕೂಡ ಅಲ್ಲೇ ಇದ್ದಾರೆ. ಎಸ್, ಈಗ ಮುತ್ತಪ್ಪ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುತ್ತಪ್ಪ, ಏನನ್ಸುತ್ತೆ ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇರೋಂತ ಮೂವ್ಮೆಂಟ್ ಅನ್ನ ನೋಡಿದ್ರೆ ಗಿರೀಶ್ ಮಠಣ್ಣ ಅವ್ರ ಮನೆಗೆ ಹೋಗ್ತಿದಾರೋ ಅಥವಾ ಬೇರೆ ಕಡೆ ಹೋಗ್ತಿದಾರೋ? ಶ್ರೀಪಾದ್, ಈಗ ನೇರವಾಗಿ ಅಧಿಕಾರಿಗಳು ಬೆಳ್ತಂಗಡಿಗೆ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಎಲ್ಲೆಲ್ಲಿ ಮಹಜರು ಮಾಡಬೇಕಿತ್ತು ಆ ಮಹಜರು ಪ್ರಕ್ರಿಯೆನ ಈಗಾಗಲೇ ಮುಕ್ತಾಯಗೊಳಿಸಿರುವಂತದ್ದು. ನೇರವಾಗಿ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಇವರು ಬೆಳ್ತಂಗಡಿಗೆ ಸೇರ್ಬೇಕಾಗತ್ತೆ. ನಂತರ ನಾಳೆ ಬೆಳಗಿನ ಜಾವ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕಾರಣಕ್ಕಾಗಿ ಎಷ್ಟು ಬೇಗನೂ ಅಷ್ಟು ಬೇಗ ಬೆಂಗಳೂರಿನಿಂದ ಹೊರಟು ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಹೋಗೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ನೇರವಾಗಿ ವಿದ್ಯಾರಣ್ಯಪುರ ಮಾರ್ಗವಾಗಿ ಅಧಿಕಾರಿಗಳು ನೆಲಮಂಗಲಿಂದ ಬೆಳ್ತಂಗಡಿ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಈ ಒಂದು ಮಹಜರು ಪ್ರಕ್ರಿಯೆ ಏನಿದೆ, ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರ ಹೆಸರಲ್ಲಿ ನೋಂದಣಿ ಮಾಡಲಾಗಿತ್ತು, ಜೊತೆಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ರಿಜಿಸ್ಟರ್ ಬುಕ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆತ ಯಾವ ರೂಮ್ ಅಲ್ಲಿ ವಾಸವಾಗಿದ್ನೋ ಆ ರೂಮ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು CC ಕ್ಯಾಮೆರಾಗಳಾಗಿರ್ಬೋದು, ಅಂದ್ರೆ ಆ ಕಾರಿಡಾರ್ ಆಗಿರ್ಬೋದು, ಜೊತೆಗೆ ಆ ಹೋಟ್ನ ಎಂಟ್ರಿ ಮತ್ತೆ ಎಕ್ಸಿಟ್ ಅಲ್ಲಿ ಹೋಗುವಂತಹ ಗಾಡಿಗಳ ಮಾಹಿತಿ, ಸಂಪೂರ್ಣವಾದಂತಹ CC ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ನಡೆಸುವ ಮೂಲಕ ಈ ಚಿನ್ನಯ್ಯ ಉಳಿದುಕೊಂಡಂತಹ ಒಂದು ದಿನಾಂಕದಿಂದ ಆತ ಎಕ್ಸಿಟ್ ಆಗಿರುವಂತಹ ದಿನಾಂಕವರೆಗೂ ಕೂಡ ಯಾರೆಲ್ಲ ಭೇಟಿ ಕೊಟ್ಟಿರೋದ್ರ ಬಗ್ಗೆ ರಿಜಿಸ್ಟರ್ ಬುಕ್ ಅನ್ನ ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಧಿಕಾರಿಗಳು ಚಿನ್ನಯ್ಯನ ಹೆಸರಲ್ಲಿ ಈ ಒಂದು ಫ್ಲಾಟ್ ಅನ್ನ ಬುಕ್ ಮಾಡಿರ್ಲಿಲ್ಲ, ಬೇರೆ ಹೆಸರಲ್ಲಿ ಬುಕ್ ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂತದ್ದು. SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಏನೆಲ್ಲ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲವನ್ನು ಕೂಡ ಈಗ ಪಡೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಅಂತಂದ್ರೆ, ಈಗ ನೇರವಾಗಿ SIT ಅಧಿಕಾರಿಗಳು ಬೆಳ್ತಂಗಡಿ ಹೋಗ್ತಾರೆ. ಬೆಳ್ತಂಗಡಿ ಹೋದ ನಂತರದಲ್ಲಿ ಒಂದೇ ನಿಮಿಷ, ಮತ್ತೆ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಏನು ಮಹತ್ವದ ಸುಳಿವು ಸಿಗಬಹುದು ಅನ್ನುವಂಥದ್ದು. ನಮ್ಮ ಪ್ರತಿನಿಧಿಗಳು ಈಗ ಮಸ್ಕ್ ಮ್ಯಾನ್ ಫಾಲೋ ಮಾಡ್ತಾ ಇದ್ದಾರೆ. ಧ್ರುವರಾಜ್ ಅಲ್ಲೇ ಇದ್ದಾರೆ, ಮುತ್ತಪ್ಪ ಕೂಡ ಅಲ್ಲೇ ಇದ್ದಾರೆ. ಎಸ್, ಈಗ ಮುತ್ತಪ್ಪ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುತ್ತಪ್ಪ, ಏನನ್ಸುತ್ತೆ ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇರೋಂತ ಮೂವ್ಮೆಂಟ್ ಅನ್ನ ನೋಡಿದ್ರೆ ಗಿರೀಶ್ ಮಠಣ್ಣ ಅವ್ರ ಮನೆಗೆ ಹೋಗ್ತಿದಾರೋ ಅಥವಾ ಬೇರೆ ಕಡೆ ಹೋಗ್ತಿದಾರೋ? ಶ್ರೀಪಾದ್, ಈಗ ನೇರವಾಗಿ ಅಧಿಕಾರಿಗಳು ಬೆಳ್ತಂಗಡಿಗೆ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಎಲ್ಲೆಲ್ಲಿ ಮಹಜರು ಮಾಡಬೇಕಿತ್ತು ಆ ಮಹಜರು ಪ್ರಕ್ರಿಯೆನ ಈಗಾಗಲೇ ಮುಕ್ತಾಯಗೊಳಿಸಿರುವಂತದ್ದು. ನೇರವಾಗಿ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಇವರು ಬೆಳ್ತಂಗಡಿಗೆ ಸೇರ್ಬೇಕಾಗತ್ತೆ. ನಂತರ ನಾಳೆ ಬೆಳಗಿನ ಜಾವ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕಾರಣಕ್ಕಾಗಿ ಎಷ್ಟು ಬೇಗನೂ ಅಷ್ಟು ಬೇಗ ಬೆಂಗಳೂರಿನಿಂದ ಹೊರಟು ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಹೋಗೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ನೇರವಾಗಿ ವಿದ್ಯಾರಣ್ಯಪುರ ಮಾರ್ಗವಾಗಿ ಅಧಿಕಾರಿಗಳು
ಅಧಿಕಾರಿಗಳು ನೆಲಮಂಗಲಿಂದ ಬೆಳ್ತಂಗಡಿ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಈ ಒಂದು ಮಹಜರು ಪ್ರಕ್ರಿಯೆ ಏನಿದೆ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರ ಹೆಸರಲ್ಲಿ ನೋಂದಣಿ ಮಾಡಲಾಗಿತ್ತು, ಜೊತೆಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ರಿಜಿಸ್ಟರ್ ಬುಕ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆತ ಯಾವ ರೂಮ್ ಅಲ್ಲಿ ವಾಸವಾಗಿದ್ನೋ ಆ ರೂಮ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಸಿಸಿ ಕ್ಯಾಮೆರಾಗಳಾಗಿರ್ಬೋದು, ಅಂದ್ರೆ ಆ ಕಾರಿಡಾರ್ ಆಗಿರ್ಬೋದು, ಜೊತೆಗೆ ಆ ಹೋಟ್ನ ಎಂಟ್ರಿ ಮತ್ತೆ ಎಕ್ಸಿಟ್ ಅಲ್ಲಿ ಹೋಗುವಂತಹ ಗಾಡಿಗಳ ಮಾಹಿತಿ, ಸಂಪೂರ್ಣವಾದಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ನಡೆಸುವ ಮೂಲಕ ಈ ಚಿನ್ನಯ್ಯ ಉಳಿದುಕೊಂಡಂತಹ ಒಂದು ದಿನಾಂಕದಿಂದ ಆತ ಎಕ್ಸಿಟ್ ಆಗಿರುವಂತಹ ದಿನಾಂಕವರೆಗೂ ಕೂಡ ಯಾರೆಲ್ಲ ಭೇಟಿ ಕೊಟ್ಟಿರೋದ್ರ ಬಗ್ಗೆ ರಿಜಿಸ್ಟರ್ ಬುಕ್ ಅನ್ನ ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಧಿಕಾರಿಗಳು ಚಿನ್ನಯ್ಯನ ಹೆಸರಲ್ಲಿ ಈ ಒಂದು ಫ್ಲಾಟ್ ಅನ್ನ ಬುಕ್ ಮಾಡಿರ್ಲಿಲ್ಲ, ಬೇರೆ ಹೆಸರಲ್ಲಿ ಬುಕ್ ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂತದ್ದು. SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಏನೆಲ್ಲ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲವನ್ನು ಕೂಡ ಈಗ ಪಡೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಅಂತಂದ್ರೆ, ಈಗ ನೇರವಾಗಿ SIT ಅಧಿಕಾರಿಗಳು ಬೆಳ್ತಂಗಡಿ ಹೋಗ್ತಾರೆ. ಬೆಳ್ತಂಗಡಿ ಹೋದ ನಂತರದಲ್ಲಿ ಒಂದೇ ನಿಮಿಷ ಮತ್ತೆ ಆತ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಏನು ಮಹತ್ವದ ಸುಳಿವು ಸಿಗಬಹುದು ಅನ್ನುವಂಥದ್ದು. ನಮ್ಮ ಪ್ರತಿನಿಧಿಗಳು ಈಗ ಮಾಸ್ಕ್ ಮ್ಯಾನ್ ನ ಫಾಲೋ ಮಾಡ್ತಾ ಇದ್ದಾರೆ. ಧ್ರುವರಾಜ್ ಅಲ್ಲೇ ಇದ್ದಾರೆ, ಮುತ್ತಪ್ಪ ಕೂಡ ಅಲ್ಲೇ ಇದ್ದಾರೆ. ಈಗ ಮುತ್ತಪ್ಪ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುತ್ತಪ್ಪ, ಏನನ್ಸುತ್ತೆ ಈಗ ಆತನನ್ನ ಕರ್ಕೊಂಡು ಹೋಗ್ತಾ ಇರೋಂತ ಮೂವ್ಮೆಂಟ್ ಅನ್ನ ನೋಡಿದ್ರೆ ಗಿರೀಶ್ ಮಠಣ್ಣ ಅವ್ರ ಮನೆಗೆ ಹೋಗ್ತಿದಾರೋ ಅಥವಾ ಬೇರೆ ಕಡೆ ಹೋಗ್ತಿದಾರೋ? ಶ್ರೀಪಾದ್, ಈಗ ನೇರವಾಗಿ ಅಧಿಕಾರಿಗಳು ಬೆಳ್ತಂಗಡಿಗೆ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಎಲ್ಲೆಲ್ಲಿ ಮಹಜರು ಮಾಡಬೇಕಿತ್ತು ಆ ಮಹಜರು ಪ್ರಕ್ರಿಯೆನ ಈಗಾಗಲೇ ಮುಕ್ತಾಯಗೊಳಿಸಿರುವಂತದ್ದು. ನೇರವಾಗಿ ಇವತ್ತು ರಾತ್ರಿ ಅಷ್ಟೊತ್ತಿಗೆ ಇವರು ಬೆಳ್ತಂಗಡಿಗೆ ಸೇರ್ಬೇಕಾಗತ್ತೆ. ನಂತರ ನಾಳೆ ಬೆಳಗಿನ ಜಾವ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಕಾರಣಕ್ಕಾಗಿ ಎಷ್ಟು ಬೇಗನೂ ಅಷ್ಟು ಬೇಗ ಬೆಂಗಳೂರಿನಿಂದ ಹೊರಟು ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಹೋಗೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ಇಂದ ನೇರವಾಗಿ ವಿದ್ಯಾರಣ್ಯಪುರ ಮಾರ್ಗವಾಗಿ ಅಧಿಕಾರಿಗಳು ನೆಲಮಂಗಲಿಂದ ಬೆಳ್ತಂಗಡಿ ಹೋಗುವಂತಹ ಕೆಲಸ ಮಾಡ್ತಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಈ ಒಂದು ಮಹಜರು ಪ್ರಕ್ರಿಯೆ ಏನಿದೆ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರ ಹೆಸರಲ್ಲಿ ನೋಂದಣಿ ಮಾಡಲಾಗಿತ್ತು, ಜೊತೆಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ರಿಜಿಸ್ಟರ್ ಬುಕ್ ಅನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆತ ಯಾವ ರೂಮ್ ಅಲ್ಲಿ ವಾಸವಾಗಿದ್ನೋ ಆ ರೂಮ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಸಿಸಿ ಕ್ಯಾಮೆರಾಗಳಾಗಿರ್ಬೋದು, ಅಂದ್ರೆ ಆ ಕಾರಿಡಾರ್ ಆಗಿರ್ಬೋದು, ಜೊತೆಗೆ ಆ ಹೋಟ್ನ ಎಂಟ್ರಿ ಮತ್ತೆ ಎಕ್ಸಿಟ್ ಅಲ್ಲಿ ಹೋಗುವಂತಹ ಗಾಡಿಗಳ ಮಾಹಿತಿ, ಸಂಪೂರ್ಣವಾದಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ನಡೆಸುವ ಮೂಲಕ ಈ ಚಿನ್ನಯ್ಯ ಉಳಿದುಕೊಂಡಂತಹ ಒಂದು ದಿನಾಂಕದಿಂದ ಆತ ಎಕ್ಸಿಟ್ ಆಗಿರುವಂತಹ ದಿನಾಂಕವರೆಗೂ ಕೂಡ ಯಾರೆಲ್ಲ ಭೇಟಿ ಕೊಟ್ಟಿರೋದ್ರ ಬಗ್ಗೆ ರಿಜಿಸ್ಟರ್ ಬುಕ್ ಅನ್ನ ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಅಧಿಕಾರಿಗಳು ಚಿನ್ನಯ್ಯನ ಹೆಸರಲ್ಲಿ ಈ ಒಂದು ಫ್ಲಾಟ್ ಅನ್ನ ಬುಕ್ ಮಾಡಿರ್ಲಿಲ್ಲ, ಬೇರೆ ಹೆಸರಲ್ಲಿ ಬುಕ್ ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಿರುವಂತದ್ದು. SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಏನೆಲ್ಲ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲವನ್ನು ಕೂಡ ಈಗ ಪಡೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಅಂತಂದ್ರೆ, ಈಗ ನೇರವಾಗಿ SIT ಅಧಿಕಾರಿಗಳು ಬೆಳ್ತಂಗಡಿ ಹೋಗ್ತಾರೆ. ಬೆಳ್ತಂಗಡಿ ಹೋದ ನಂತರದಲ್ಲಿ ಒಂದೇ ನಿಮಿಷ